ಎಲ್ರಿಗೂ ನಮಸ್ಕಾರ. ಜಿಜಿ ಕ್ರಿಯೇಷನ್ಸ್ಗೆ ಸ್ವಾಗತ. ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ರಮೇಶ್ ಅರವಿಂದ್ ಅವರ ಕಾಂಬಿನೇಷನಲ್ಲಿ ಮೂಡಿಬಂದಿರುವಂತಹ ಯಾರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿವೀಲ್ ಮಾಡಲಾಗಿದೆ. ಈ ಸಿನಿಮಾ AR ವಿಖ್ಯಾತ್ ಅವ್ರ ನಿರ್ದೇಶನದಲ್ಲಿದ್ದು ಅನೂಪ್ ಸಿಲಿನ್ ಅವರು ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ಇನ್ನು ಈ ಟೀಸರ್ನ ವಿಜುವಲ್ ಅಪಿಯರೆನ್ಸ್ ತುಂಬಾ ವಂಡರ್ಫುಲ್ ಆಗಿ ರಿಚ್ ಆಗಿ ಕಾಣಿಸ್ತಿದೆ. ಅಷ್ಟೇ ಅಲ್ಲ, ಆರ್ಟಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಫಿಲಮ್ ಮೇಕಿಂಗ್ ಮಾಸ್ಟರ್ ಕ್ಲಾಸ್ ಆಗಿದೆ. ಈ ಟೀಸರ್ ಬಗ್ಗೆ ಮಾತಾಡೋದು ಇನ್ನೂ ತುಂಬಾನೇ ಇದೆ. ಸೊ ಇದನ್ನ ನಾನು ಒಂದೊಂದಾಗಿ ಕೆಲವು ಹಿಡನ್ ಡೀಟೇಲ್ಸ್ ಬ್ರೇಕ್ ಡೌನ್ ಮೂಲಕ ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಫಸ್ಟ್ ಫ್ರೇಮ್ ಅಲ್ಲಿ ಒಂದು ವಾರ್ ಟ್ಯಾಂಕ್ ಪಾಸ್ ಆಗುತ್ತೆ. ಈ ವಾರ್ ಟ್ಯಾಂಕ್ ನ ನಂಬರ್ ಪ್ಲೇಟ್ MBT ಅರ್ಜುನ್ MK2 ಅಂತ ಇದೆ. ಇದು ಇಂಡಿಯನ್ ಆರ್ಮಿಯ ಈಸ್ಟ್ ಇಂಡಿಯಾ ಕಂಪ್ನಿಗೆ ಸೇರಿರೋ ಒಂದು ವಾರ್ ಟ್ಯಾಂಕರ್ ಆಗಿದ್ದು ಅಂತಿಮವಾಗಿ ಬ್ರಿಟಿಷ್ ಆರ್ಮಿಗೆ ಸೇರ್ಪಡೆ ಆಗುತ್ತೆ. ಈ ಅರ್ಜುನ್ ಅನ್ನೋ ಹೆಸರು ನಮ್ಮ ಮಹಾಭಾರತದ ಮಹಾನ್ ಬಿಲ್ಲುಗಾರನಾದ ಅರ್ಜುನನ ಹೆಸರಿಂದ ಪ್ರೇರಿತವಾಗಿದೆ. ಸೊ ಈ ವಾರ್ ಟ್ಯಾಂಕರ್ ನಂಬರ್ ಪ್ಲೇಟ್ ಮೇಲೆ MK2 ಅಂತ ಇದೆ. MK1 ವಾರ್ ಟ್ಯಾಂಕರ್ 1945 ಅಲ್ಲಿ ಬಿಲ್ಡ್ ಮಾಡಲಾಗಿತ್ತು. ಬಟ್ MK2 1946 ಅಲ್ಲಿ ಬ್ರಿಟಿಷ್ ಸರ್ವಿಸ್ಗೆ ಎಂಟರ್ ಆಯಿತು. MK1 ಹಾಗೂ MK2 ವಾರ್ ಟ್ಯಾಂಕರ್ಗಳ ಮೂಲ ಯುನೈಟೆಡ್ ಕಿಂಗ್ಡಮ್ ಆಗಿರುತ್ತೆ. ಈ ವಾರ್ ಟ್ಯಾಂಕರ್ಗಳನ್ನು ಸೆಕೆಂಡ್ ವರ್ಲ್ಡ್ ವಾರ್ ಕಾಲಘಟ್ಟದಲ್ಲಿ ಯೂಸ್ ಮಾಡಲಾಗಿತ್ತು. ಸೊ ಇದರಿಂದ ನಮಗೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಇದು 1946 ಅಲ್ಲಿ ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ನಂತರ ನಡೆಯೋ ಒಂದು ಕಥೆ. ಇದಕ್ಕೆ ಪೂರಕವಾಗಿ ವಿಖ್ಯಾತ್ ಹಾಗೂ ತಂಡದವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿನಿಮಾದ ಒಂದು ಪೋಸ್ಟರ್ನ ಕೂಡ ರಿಲೀಸ್ ಮಾಡಿದ್ರು. ಇದರಲ್ಲಿ ಕೆಲವೊಂದು ಹಿಂಟ್ಗಳನ್ನ ಹುಡುಕ್ತಾ ಹೋದ್ರೆ ಇದೊಂದು ಏರ್ ಮೇಲ್ ಪೋಸ್ಟ್ ಕಾರ್ಡ್ ಅಂತ ನಮಗೆ ಆ ಸೀಲ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಅದ್ರ ಅಡ್ಜಸೆಂಟ್ ಆಗಿ ಇನ್ನೊಂದು ಸೀಲ್ ಓವರ್ಲ್ಯಾಪ್ ಆಗಿರೋದನ್ನ ನೋಡಿದ್ರೆ ಈ ಏರ್ ಮೇಲ್ ಶಾಂಘೈಯಿಂದ ಬಂದಿರೋದು ಮತ್ತೆ 19 ಫೆಬ್ರವರಿ 1946 ಅಂತ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ MBT ಅರ್ಜುನ್ MK2 ವಾರ್ ಟ್ಯಾಂಕರ್ ಸರ್ವಿಸ್ಗೆ ಎಂಟ್ರಿ ಆಗಿರೋದು ಮತ್ತೆ ಪೋಸ್ಟ್ ಕಾರ್ಡ್ ಬಂದಿರೋದು ಈ ಎರಡೂ ಇಯರ್ಗಳನ್ನು ನೋಡಿದ್ರೆ ಇದು ಪರ್ಟಿಕ್ಯುಲರ್ ಆಗಿ 1946 ಅಲ್ಲಿ ನಡೆಯೋ ಕಥೆ ಅಂತ ನಮಗೆ ಮತ್ತೊಮ್ಮೆ ಕನ್ಫರ್ಮ್ ಆಗುತ್ತೆ. ಆ್ಯಂಡ್ ಇದೇ ಪೋಸ್ಟ್ ಕಾರ್ಡ್ ಮೇಲೆ ಒಂದು ವಿಷಲ್ನ ಕೂಡ ನೋಡಬಹುದು. ಅದ್ರ ಮೇಲೆ ಮೆನ್ಷನ್ ಆಗಿರೋ ಬ್ರ್ಯಾಂಡ್ ದ ಆಕ್ಮಿ ಥಂಡರರ್ ನ ನೋಡಿದ್ರೆ ಇದು ವರ್ಲ್ಡ್ ವಾರ್ 2 ಟೈಮಲ್ಲಿ ಪೊಲೀಸರು ಯೂಸ್ ಮಾಡ್ತಿದ್ದಂತಹ ಮೇಡ್ ಇನ್ ಇಂಗ್ಲೆಂಡ್ ವಿಷಲ್ ಆಗಿರುತ್ತೆ. ಆ್ಯಂಡ್ ಇದನ್ನ ಟೀಸರಲ್ಲಿ ಗಣೇಶ್ ಅವರು ರಮೇಶ್ ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಿರ್ಬೇಕಾದ್ರೆ ರಮೇಶ್ ಅವ್ರ ಕುತ್ತಿಗೆಯಲ್ಲಿ ಈ ವಿಷಲ್ ಕಾಣುತ್ತೆ. ಮತ್ತೆ ಟೀಸರ್ನ ಕೊನೆಯಲ್ಲಿ ಗಣೇಶ್ ಅವ್ರ ಟ್ರೌಸರ್ ಬಿಚ್ಚಿ ನಿಲ್ಸಿರುವಾಗ ಈ ವಿಷಲ್ನ ಊದ್ತಿರೋದನ್ನ ಕಂಡ್ರೆ ರಮೇಶ್ ಅವರು ಆರ್ಮಿಗೆ ಸೇರಿರೋರಾ ಅಥವಾ ಈ ವಿಷಲ್ ಅವ್ರ ಹತ್ರ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಮೂಡುತ್ತೆ. ಇನ್ನೊಂದು ಫ್ರೇಮಲ್ಲಿ ರಮೇಶ್ ಅವರು ಮತ್ತೆ ಗಣೇಶ್ ಅವರು ವಾರ್ ಟ್ರಕ್ ಅಲ್ಲಿ ಮುಂದೆ ಹೋಗ್ತಿರ್ಬೇಕಾದ್ರೆ ನಮಗೆ ಕ್ಲಾರ್ಕ್ಸ್ ಅನ್ನೋ ಬೋರ್ಡ್ ಕಾಣುತ್ತೆ. ಸೊ ಈ ಕ್ಲಾರ್ಕ್ಸ್ ಕಂಪನಿ ಇಂಗ್ಲೆಂಡ್ ಮೂಲದ ಒಂದು ಶೂ ಕಂಪ್ನಿ ಆಗಿರುತ್ತೆ. ಇದರಿಂದ ಕೂಡ ಈ ಕಥೆ ಇಂಗ್ಲೆಂಡಲ್ಲೇ ನಡೆಯೋದು ಅಂತ ಕನ್ಫರ್ಮ್ ಆಗುತ್ತೆ. ಮತ್ತೆ ಅವರಿಬ್ರು ಸೈಕಲಲ್ಲಿ ಬರ್ತಿರ್ಬೇಕಾದ್ರೆ ಪ್ರೇ ಫಾರ್ ಪೀಸ್ ಸ್ಟಾಪ್ ದ ವಾರ್ ಅಂತ ವರ್ಡ್ಸ್ ಇದ್ದು ಅದ್ರ ಪಕ್ಕದ ಗೋಡೆ ಮೇಲೆ ಶಾಂತಿ ಸಂಕೇತವಾಗಿರೋ ಬಿಳಿ ಪಾರಿವಾಳ ಕೂಡ ಕಾಣುತ್ತೆ. ಸೊ ಇದರಿಂದ ಸಿಂಬಾಲಿಕ್ ಆಗಿ ಯುದ್ಧನ ನಿಲ್ಲಿಸಿ ಶಾಂತಿ ಕಾಪಾಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದೇ ಫ್ರೇಮಲ್ಲಿ ಆ ಸೈಕಲಲ್ಲಿರೋ ಡೈನಮೋ ಮತ್ತು ಆ ಫ್ರಂಟ್ ಲೈಟ್ ನಮಗೆ ವಿಂಟೇಜ್ ಫೀಲ್ನ ಕೊಡ್ತಿದ್ದು ಈಗಿನ ಕಾಲಘಟ್ಟದ್ದು ಅಲ್ಲ ಅಂತ ಕೂಡ ಹೇಳಬಹುದು. ಮತ್ತು ಅಲ್ಲಿಟ್ಟಿರೋ ಎಕ್ಸ್ಪ್ಲೋಸಿವ್ ಬಾಕ್ಸ್ಗಳನ್ನ ಗಮನಿಸಿದ್ರೆ ಇದು ಕೂಡ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ಗೆ ರಿಲೇಟ್ ಆಗ್ತಿದೆ. ರಮೇಶ್ ಅವರು ಸಡನ್ ಆಗಿ ಸಂಧ್ಯಾ ಅಂತ ಕೂಕೊಂಡಾಗ ಗಣೇಶ್ ಅವರು ಭಯ ಬೀಳೋದನ್ನ ಕಂಡ್ರೆ ಮೋಸ್ಟ್ಲಿ ಅವರಿಬ್ರು ಹುಡ್ಕೊಂಡ್ಬಂದಿರೋ ಸಂಧ್ಯಾ ಅನ್ನೋ ಕ್ಯಾರೆಕ್ಟರ್ ಅವ್ರಿಗೆ ಕಾಣಿಸ್ತಾ ಅಥವಾ ಸಂಧ್ಯಾ ಫೋಟೋ ಕಾಣಿಸಿರಬಹುದಾ ಅಥವಾ ಸಂಧ್ಯಾಗೆ ಸಂಬಂಧಪಟ್ಟಿರೋ ಯಾವ್ದಾದ್ರು ವಸ್ತು ಕಾಣಿಸಿರಬಹುದಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಅವರಿಬ್ರು ಟೆಲಿಫೋನ್ ಬೂತಲ್ಲಿ ನಿಂತ್ಕೊಂಡು ನೋಡೋವಾಗ ಒಂದು ಇಮೇಜ್ ಕಾಣುತ್ತೆ. ಇದೇನಾದರೂ ರಮೇಶ್ ಅರವಿಂದ್ ಅವರಿಗೆ ಸಂಧ್ಯಾನ ನೆನಪನ್ನ ಮೂಡಿಸ್ತಾ ಅನ್ನೋ ಒಂದು ಪ್ರಶ್ನೆ ಹುಟ್ಟೋ ಅಷ್ಟರಲ್ಲೇ ಗಣೇಶ್ ಅವರು ಅದನ್ನ ಮರೆಮಾಚೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಫ್ರೇಮಲ್ಲಿರೋ ಆರ್ಮಿ ಡ್ರೆಸ್ ಕೋಡ್ ಮತ್ತೆ ಹೆಲ್ಮೆಟ್ಗಳಿಂದ ಈ ಕಥೆ 1940s ಅಲ್ಲೇ ನಡೀತಿದೆ ಅಂತ ಪೋಟ್ರೆ ಆಗ್ತಿದೆ. ಈ ಎರಡು ಕ್ಯಾರೆಕ್ಟರ್ಗಳು ಆ ಜಾಗದಲ್ಲಿ ನಿಂತ್ಕೊಂಡು ಕೆಲವೊಂದು ಆಕ್ಷನ್ಸ್ಗಳನ್ನ ಮಾಡ್ತಿರೋದನ್ನ ನೋಡ್ತಿದ್ರೆ ಇವರಿಬ್ರು ಫ್ರೆಂಡ್ಸ್ ಆಗಿರಬಹುದಾ ಅಥವಾ ಅಣ್ಣ ತಮ್ಮ ಆಗಿರಬಹುದಾ ಅಥವಾ ಇವ್ರ ಸಂಬಂಧ ಏನಿರಬಹುದು ಅನ್ನೋ ಕುತೂಹಲ ಕಾಡೇ ಕಾಡುತ್ತೆ. ಮುಂದಿನ ಫ್ರೇಮಲ್ಲಿ ರಮೇಶ್ ಅವ್ರ ನಡವಳಿಕೆನ ನೋಡ್ತಿದ್ರೆ ಪುಷ್ಪಕ ವಿಮಾನ ಕ್ಯಾರೆಕ್ಟರ್ನ ಕಂಟಿನ್ಯೂಷನ್ ಇರ್ಬೋದಾ ಅನ್ಸುತ್ತೆ. ಈ ಟೀಸರ್ನ ಮೇಕಿಂಗ್, ಕಂಪೋಸಿಷನ್ ಮತ್ತು ಫ್ರೇಮ್ಗಳು ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋ ಹಾಲಿವುಡ್ ಸಿನಿಮಾನ ನೆನ್ಪು ಮೂಡಿಸುತ್ತೆ ಅಂತ ಹೇಳಬಹುದು. ಇಷ್ಟೊಂದು ಡೀಪ್ ಆ್ಯಂಡ್ ಡೀಟೇಲ್ ಆಗಿ ಈ ಪ್ರಾಜೆಕ್ಟ್ನ ಎಕ್ಸಿಕ್ಯೂಷನ್ ಮೇಲೆ ವರ್ಕ್ ಮಾಡಿರೋದನ್ನು ನೋಡ್ತಿದ್ರೆ AR ವಿಖ್ಯಾತ್ ಅವರ ಡೆಬ್ಯೂ ಡೈರೆಕ್ಟೋರಿಯಲ್ ಸಿನಿಮಾ ಅಂತ ಹೇಳೋದಕ್ಕೆ ಆಶ್ಚರ್ಯ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಫೈನಲ್ ಆಗಿ ಅವರಿಬ್ಬರು ಯಾಕೆ ಆ ಆರ್ಮಿ ಕ್ಯಾಂಪಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗಿ ರಮೇಶ್ ಯಾಕೆ ಸಂಧ್ಯಾ ಅಂತ ಕೂಕೊಳ್ತಾರೆ, ರಮೇಶ್ ಅವ್ರನ್ನ ಸಂಧ್ಯಾ ಹತ್ರ ಕರ್ಕೊಂಡು ಹೋಗೋದೇ ಗಣೇಶ್ ಅವರ ಕ್ಯಾರೆಕ್ಟರ್ನ ಇಂಟೆನ್ಷನ್ನ, ರಮೇಶ್ ಅವ್ರ ಕ್ಯಾರೆಕ್ಟರ್ಗೆ ಮತ್ತು ಸಂಧ್ಯಾ ಅನ್ನೋ ಕ್ಯಾರೆಕ್ಟರ್ಗೆ ಏನು ಸಂಬಂಧ, ಅವರಿಬ್ರು ಅಲ್ಲಿಗೆ ಹೋಗಿ ಸಿಕ್ಕಾಕೊಂಡ ಮೇಲೆ ಏನಾಗಬಹುದು, ಇದಕ್ಕೆಲ್ಲ ಉತ್ತರ ನಮಗೆ ಸಿನಿಮಾದಲ್ಲೇ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಯೋರ್ಸ್ ಸಿನ್ಸಿಯರ್ಲಿ ರಾಮ್ ಟೀಮ್. ಆದಷ್ಟು ಬೇಗ ಸಿನಿಮಾ ತೆರೆ ಮೇಲೆ ಬಂದು ಯಶಸ್ವಿಯಾಗಲಿ. ಮತ್ತೆ ಸಿಗೋಣ.